ಫ್ರೆಂಡ್ಸ್, ಯಾವತ್ತು ಬಾಳೆ ಎಲೆನ ಕಟ್ ಮಾಡ್ಕೊಳ್ಳುವಾಗ ಫುಲ್ ಕಟ್ ಮಾಡಬಾರ್ದಂತೆ, ಅರ್ಧಕ್ಕೆ ಕಟ್ ಮಾಡ್ಕೋಬೇಕಂತೆ. ಅಂದರೆ ಇಷ್ಟಕ್ಕೆ ಕಟ್ ಮಾಡಬಾರ್ದಂತೆ ಫುಲ್ಲು, ಇಷ್ಟು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟು ಇಷ್ಟಕ್ಕೆ ಕಟ್ ಮಾಡ್ಕೋಬೇಕಂತೆ. ಅದು ಶಾಸ್ತ್ರ ಫ್ರೆಂಡ್ಸ್. ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪೂಜೆಗೆ ಹೂವು ಎಲ್ಲ ಚೆನ್ನಾಗಿ ಅರಳಿದೆ, ಕುಯ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಪುಟಾಣಿ ಹಲಸಿನಕಾಯಿ ಎಲ್ಲ ಇದೆ. ಇದರಿಂದ ನಾವು ಸಾಂಬಾರು ಮಾಡ್ಬೋದು, ಕಬಾಬು, ಪಲ್ಯಗಳು ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಪೂಜೆಗೆ ಎಲೆ ಎಲ್ಲ ಕುಯ್ಕೋತಾ ಇದ್ದೀವಿ. ಬಸವನ ಹಬ್ಬ ಆಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ತೋರಣ ಕಟ್ಟೋದಕ್ಕೆ ಎಲೆ ಕೂಡ ಕುಯ್ಕೋತಾ ಇದ್ದೀನಿ. ಚೆನ್ನಾಗಿದೆ ನೋಡಿ ಎಲೆಯಲ್ಲಿ. ಹುಣಸೆ ಹೂವನ್ನ ನೋಡಿದ್ದೀರಾ? ನೋಡಿ ಫ್ರೆಂಡ್ಸ್, ಇದೇನೆ ಹುಣಸೆ ಹೂವು. ಫ್ರೆಂಡ್ಸ್, ಇದು ಕಾರೆ ಗಿಡ. ಆಷಾಢ ಟೈಮಲ್ಲಿ ಬಿಡುತ್ತಂತೆ ನೋಡಿ ಹಣ್ಣುಗಳು. ಇಲ್ಲಿ ಹೂವು, ಈಚು ಎಲ್ಲ ಬಿಟ್ಟಿದೆ ನೋಡಿ. ಸಾಮಾನ್ಯವಾಗಿ ಬಸವನ ಜಯಂತಿ ದಿನ ಪ್ರತಿಯೊಬ್ಬರು ಮನೆಯಲ್ಲೂ ದನಕರುಗಳಿಗೆ ಮೈ ತೊಳಿತಾರೆ. ನಾವು ಸ್ನಾನ ಮಾಡಿಸ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಬಸವ ಜಯಂತಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸಿ ಈಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸ್ಪೆಷಲ್ ಅಂದರೆ ಒಬ್ಬಟ್ಟು, ಅದು ರೆಡಿಯಾಗಿದೆ. ಸ್ಪೆಷಲ್ ಒಬ್ಬಟ್ಟು ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ತೆಂಗಿನಕಾಯಿ, ಖಾರದ ಪುಡಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಜೀರಿಗೆ ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ. ಫ್ರೆಂಡ್ಸ್, ನಾನಿಲ್ಲಿ ಒಬ್ಬಟ್ಟು ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು ತಪ್ಪಲೆಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ರುಬ್ಬಿರೋವಂಥ ಮಿಶ್ರಣ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಬೇಳೆ ಕಟ್ಟು, ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತಿರುಗಿಸ್ಕೊಡಿ. ಒಂದು ನಿಂಬೆಹಣ್ಣಿನ ಒಬ್ಬಟ್ಟಿಗೆ ರೆಡಿ ಮಾಡಿರ್ತೀವಲ್ಲ, ಆ ಹೂರಣನ ಸ್ವಲ್ಪ ಹಾಕ್ಕೊಂಡ್ರೆ ಒಬ್ಬಟ್ಟು ಸಾಂಬಾರು ರೆಡಿ ಆಗುತ್ತೆ. ಹಸುಗೆ ರೆಡಿ ಮಾಡೋದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ. ಹಸುಗೆ ಸ್ನಾನ ಮಾಡಿಸುವಾಗ ಅವ್ನು ಮಲಗಿದ್ದ, ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾನೆ. ನಾನು ಮಾಡಿಸ್ಬೇಕಿತ್ತು, ನನ್ನನ್ನು ಬಿಟ್ಟು ಸ್ನಾನ ಮಾಡಿಸಿದ್ದೀರಾ ಅಂತ. ಹಸುಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮಾಡಿಸ್ತಾ ಇದ್ದೀನಿ. ಹೂವು ಎಲ್ಲ ಹಾಕಿದ್ವಿ, ಮತ್ತು ಬಲೂನ್ ಕಟ್ಟೋಣ ಅಂತ ಹೋದೆ, ಅದಕ್ಕೆ ಇರಿಟೇಷನ್ ಆಗುತ್ತೆ, ಬೇಡ ಅಂತ ಸುಮ್ಮನಾದೆ. ಅದಾದಮೇಲೆ ಹಸುಗೆ ಮನೆಯವರೆಲ್ಲ ಪೂಜೆ ಮಾಡಿದ್ವಿ, ಆರತಿ ಮಾಡಿ. ಮಗ ಇನ್ನೂ ಸ್ನಾನ ಮಾಡಿಸಿಲ್ಲ ಅನ್ನೋ ಮೂಡಲ್ಲೇ ಇದ್ದಾನೆ. ಲೋಟದಲ್ಲಿ ನೀರು ತಗೊಂಡು ಹಸುಗೆ ನೀರು ಹಾಕ್ತಾನೇ ಇದ್ದಾನೆ, ಸ್ನಾನ ಮಾಡಿಸ್ಬೇಕು, ನಾನು ಮಾಡಿಸ್ಬೇಕು ಅಂತ. ಇಲ್ಲಿ ಒಬ್ಬಟ್ಟು, ಕೋಸಂಬರಿ ಮತ್ತು ಅನ್ನ ಸಾಂಬಾರನ್ನ ತಂದು ಹಸುಗೆ ನೈವೇದ್ಯವನ್ನು ಕೊಡ್ತೀವಿ. ಇದಾಗಿತ್ತು ನಮ್ಮನೆಯ ಬಸವ ಜಯಂತಿಯ ಆಚರಣೆ. ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.